ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ ಅಮೃತಧಾರೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಜಯದೇವ್ ಅವರು ಲಕ್ಷ್ಮೀಕಾಂತನ್ನು ಬಂಧಿಸಿರ್ತಾರೆ. ಆದರೆ ಲಕ್ಷ್ಮೀಕಾಂತ್ ಅವರು ಮಲ್ಲಿ ಜೀವನ ಹಾಳಾಗಲಿಕ್ಕೆ ಬಿಡಬಾರ್ದು, ಯಾರಾದರೂ ರೂಪದಲ್ಲಿ ಬಂದು ಆ ಮದುವೆನ ನಿಲ್ಲಿಸ್ಲಿ ಅಪ್ಪ ಅಂತ ಹೇಳಿ ಲಕ್ಷ್ಮೀಕಾಂತ್ ಅವರು ಇಲ್ಲಿ ಬೇಡ್ಕೊಳ್ತಾ ಇರ್ತಾರೆ. ಜಯದೇವ್ ಅವರು ಸುನೀಲ್ಗೆ ಫೋನ್ ಮಾಡಿ ಯಾವ ರೀತಿ ಪ್ಲ್ಯಾನನ್ನು ಮಾಡ್ಕೋಬೇಕು ಮತ್ತು ಯಾವ ಸಮಯದಲ್ಲಿ ಅಲ್ಲಿ ಎದ್ದು ಬರಬೇಕು ಅದೆಲ್ಲ ತಿಳಿಸೋಣ ಅಂತ ಹೇಳಿ ಫೋನ್ ಮಾಡ್ತಾ ಇರ್ತಾರೆ. ಆದರೆ ಸುನೀಲ್ ಅವರಿಗೆ ಅಲ್ಲಿ ಮಾತಾಡಲಿಕ್ಕೆ ಯಾವುದೇ ರೀತಿ ಪ್ಲೇಸ್ ಇರೋದಿಲ್ಲ. ಎಲ್ಲಿ ನೋಡಿದ್ರು ಮನೆಯವರೇ ಇರೋದ್ರಿಂದ ಅವರಿಗೆ ಪ್ರೈವೇಟ್ ಪ್ಲೇಸೇ ಸಿಗ್ತಾ ಇರಲ್ಲ. ಆಗ ಈ ಕಡೆ ಸುನೀಲ್ ಅವರಿಗೆ ಅಜ್ಜಿ ಕೂಡ ನೀನು ಎಲ್ಲೂ ಹೋಗಬಾರ್ದು, ಇಲ್ಲೇ ಇರಬೇಕು ಅಂತ ಹೇಳಿರ್ತಾರೆ. ಆದ್ದರಿಂದ ಸುನೀಲ್ ಅವರು ಕೂಡ ಜಯದೇವ್ ಅವರ ಫೋನನ್ನು ರಿಸೀವ್ ಮಾಡ್ತಾ ಇರಲ್ಲ. ಆಗ ಜಯದೇವ್ ಅವರಿಗೆ ತುಂಬಾ ಕೋಪ ಬಂದು ಅವರು ಅಲ್ಲಿಗೆ ಹೋಗಿ ಒಂದು ವಿಚಾರನ ತಿಳಿಸೋಣ ಅಂತ ಹೇಳಿ ಮದುವೆ ಮಂಟಪಕ್ಕೆ ಬರ್ತಾರೆ. ಗೌತಮ್, ಭೂಮಿಕಾ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಮದುವೆ ತಯಾರಿಯಲ್ಲಿ ಇರ್ತಾರೆ. ಮತ್ತು ಸದಾಶಿವರು, ಮಂದಾಕಿನಿಯವರು ಕೂಡ ಮಲ್ಲಿಗೆ ಬಂಗಾರದ ಬಳೆಯನ್ನು ಮಾಡಿಸಿರ್ತಾರೆ. ಅವರು ಕೂಡ ತುಂಬಾ ಖುಷಿಯಿಂದ ಎಲ್ಲರೂ ಕೂಡ ಮಲ್ಲಿಯ ಜೀವನ ಸರಿ ಹೋಗ್ತಾ ಇದೆ, ಅವಳು ಮತ್ತೊಂದು ಸಾರಿ ಒಳ್ಳೆ ಜೀವನದಲ್ಲಿ ಕಾಲಿಡ್ತಾ ಇದ್ದಾಳೆ, ಮತ್ತೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದು ಬೇಡ ಅಂತ ಹೇಳಿ ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತು ಪಾರ್ಥ ಅವರು ಕೂಡ ಇಲ್ಲಿ ಗೌತಮ್ ಹತ್ರ ಬಂದು, ಬ್ರೋ ನಾನು ಅವತ್ತು ಮದುವೆ ಹುಡುಗನ್ನ ನೋಡಲಿಲ್ಲ, ಇವತ್ತಾದರೂ ನಾನು ಮದುವೆ ಹುಡುಗನ್ನ ನೋಡಲೇಬೇಕು ಬ್ರೋ, ಅವನ ಜೊತೆ ಒಂದ್ಸತಿ ನಾನು ಮಾತಾಡಬೇಕು, ಅವನ ಜೊತೆ ಮಾತಾಡಲಿಕ್ಕೆ ಹೇಗಾದರೂ ನನಗೆ ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ನೋಡು ಅಲ್ಲೇ ಬಂದ, ಅವನೇ ಮದುವೆ ಹುಡುಗ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಗ ಸುನೀಲ್ ಅವರನ್ನು ನೋಡ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ, ನಾನು ಇಲ್ಲಿ ಬಂದಿದ್ದೇನೆ, ಹೊರಗಡೆ ಬಾ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಸುನೀಲ್ ಅವರಿಗೆ ಹೇಳಿರ್ತಾರೆ. ಆಗ ಸುನೀಲ್ ಅವರು ಅಲ್ಲಿಂದ ಹೋಗ್ತಾ ಇರೋದನ್ನು ಪಾರ್ಥ ಮತ್ತು ಗೌತಮ್ ಅವರು ನೋಡ್ತಾರೆ. ನೋಡು ಅವನೇ ಮದುವೆ ಹುಡುಗ ಅಂತ ಇಲ್ಲಿ ಹೇಳಿದಾಗ ಇಲ್ಲಿ ಪಾರ್ಥ ಅವರಿಗೆ ಒಂದೇ ಸಮನೆ ಶಾಕ್ ಆಗುತ್ತೆ. ಅವರು ಹೇಳ್ತಾರೆ, ಅವನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿಲ್ಲ. ಬಿಗ್ ಬ್ರೋ, ಯಾರು ನಿಮಗೆ ಹೇಳಿದ್ದು ಇವನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ? ಇವನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿಲ್ಲ, ಆ ಜಯದೇವ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಜಯದೇವ್ PA ಇವನು ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ಏನು ಹೇಳ್ತಿದ್ಯಾ ನೀನು, ಸರಿಯಾಗಿ ನೋಡು ಹೇಳು ಪಾರ್ಥ ಅಂತ ಹೇಳಿ ಗೌತಮ್ ಅವರು ಇಲ್ಲಿ ಹೇಳ್ತಾರೆ. ಆಗ ಪಾರ್ಥ ಅವರು ಹೇಳ್ತಾರೆ, ನಿಜವಾಗ್ಲೂ ಬ್ರೋ ಇವನು ನಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ, ಇವನು ಜಯದೇವ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ದಾನಂದ್ರೆ ಏನೋ ಒಂದು ಪ್ಲಾನ್ ಮಾಡಿರ್ತಾರೆ. ಬಿಗ್ ಬ್ರೋ, ಇವನು ಜಯದೇವ್ ಜೊತೆ ಸೇರ್ಕೊಂಡು ಏನಾದರೂ ಕುತಂತ್ರ ಮಾಡ್ತಿರ್ಬೋದಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು, ಏನು ಗೊತ್ತಿಲ್ಲ, ನೋಡೋಣ ಅಂತ ಇಲ್ಲಿ ಹೇಳ್ತಾರೆ. ಅವತ್ತು ಲಕ್ಷ್ಮೀಕಾಂತ್ ಬಾವ ಅವರು ಹೇಳಿದ್ರು, ಇವನ ಜೊತೆ ಸೇರ್ಕೊಂಡಿದ್ದಾನಂದ್ರೆ ಏನೋ ಕುತಂತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿ, ಆದರೆ ನನಗೇನು ಅರ್ಥ ಆಗಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ನಡೀರಿ ಬ್ರೋ, ಅವನು ಏನು ಎಲ್ಲಿಗೆ ಹೋಗ್ತಾ ಇದ್ದಾನೆ ಮತ್ತು ಅವನನ್ನು ಕೇಳೋಣ ನಡೀರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾರೆ. ಆಗ ಸುನೀಲ್ ಅವರು ಈ ಕಡೆ ಜಯದೇವ್ ಜೊತೆ ಮಾತಾಡ್ತಿರೋದನ್ನು ಇಬ್ಬರು ಕಣ್ಣಾರೆ ನೋಡ್ತಾರೆ. ಆಗ ಶಾಕ್ ಆಗ್ತಾರೆ. ಆಗ ಸುನೀಲ್ ಅವರು ಈ ಕಡೆ ಜಯದೇವ್ ಹತ್ರ ಬಂದಾಗ, ಪೈಲ್ವಾನ್ ಎಷ್ಟು ಸತಿ ಫೋನ್ ಮಾಡಿದ್ರು, ಯಾಕೋ ನೀನು ಫೋನ್ ಎತ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನೀಲ್ ಅವರು, ನಾನು ಏನು ಮಾಡೋದು ಬಾಸ್, ಎಲ್ಲಿ ನೋಡಿದ್ರು ಮನೆಯವರೇ ಇದ್ದಾರೆ, ಎಲ್ಲಿ ಹೋಗಿ ಮಾತಾಡೋಣ ಅಂದರೂ ನನ್ನ ಹಿಂದೆ ಮನೆಯಲ್ಲಿ ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಹೇಳಿ ಹಿಂದಿಂದನೇ ಬರ್ತಾರೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಜಯದೇವ್ ಅವರು ಕೂಡ, ಅವರು ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ನೀನು ತಾಳಿ ಕಟ್ಬಿಟ್ಟಿಯ ಪೈಲ್ವಾನ್, ನಾನು ಹೇಳೋ ಪ್ಲ್ಯಾನನ್ನು ನೀನು ಸರಿಯಾಗಿ ಕೇಳ್ಕೊ, ನೀನು ತಾಳಿ ಕಟ್ಟೋ ಸಮಯದಲ್ಲಿ ನಾನು ನಮ್ಮ ಹುಡುಗರನ್ನ ಕಳಿಸ್ತೇನೆ, ಆವಾಗ ಸರಿಯಾಗಿ ನೀನು ಅಲ್ಲಿಂದ ಎಸ್ಕೇಪ್ ಆಗಬೇಕು, ನೀನು ಏನಾದರೂ ಪ್ಲ್ಯಾನ್ ಮಾಡಿ ಮನೆಯವರಿಗೆ ಏನಾದರೂ ಸುಳ್ಳು ಹೇಳಿ ಅಲ್ಲಿಂದ ನೀನು ಎಸ್ಕೇಪ್ ಆಗಬೇಕು, ನಮ್ಮ ಹುಡುಗರು ಅಲ್ಲೇ ಕಾಯ್ತಾರೆ ಮತ್ತು ವ್ಯಾನು ಕೂಡ ಅಲ್ಲೇ ಇರುತ್ತೆ, ಸರಿಯಾಗಿ ನಾನು ನಿಮ್ಮ ಮನೆಗೆ ತಲುಪಿಸ್ಬಿಡ್ತೇನೆ, ನಿನಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನೀಲ್ ಅವರು, ಆಯಿತು ಬಾಸ್, ನೀವು ಹೇಳ್ದಾಗೆ ಮಾಡ್ತೇನೆ, ನಿಮ್ಮ ಪ್ಲ್ಯಾನ್ ಸಕ್ಸಸ್ ಅಂತ ತಿಳ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಇಲ್ಲಿ ಪಾರ್ಥ ಮತ್ತು ಗೌತಮ್ ಅವರು ನೋಡ್ತಾ ಇರ್ತಾರೆ. ಜಯದೇವ್ ಅವರು ಅಲ್ಲಿಂದ ಹೇಳಿ, ಮರಿಬೇಡ ಪೈಲ್ವಾನ್ ಅಂತ ಹೇಳಿ ಅಲ್ಲಿಂದ ಹೇಳಿ ಅಲ್ಲಿ ಹೋಗ್ತಾರೆ. ಆಗ ಪಾರ್ಥ ಅವರು ಗೌತಮ್ ಅವರಿಗೆ ಹೇಳ್ತಾರೆ, ನೋಡಿದ್ರ ಬಿಗ್ ಬ್ರೋ, ಈ ಜಯದೇವ್ ಎಷ್ಟು ಕುತಂತ್ರ ಮಾಡ್ತಾ ಇದ್ದಾನೆ ಅಂತ ಹೇಳಿ, ಈ ಸುನೀಲ್ ಅವರು ಕೂಡ ನಮ್ಮ ಜೊತೆನೇ ಇದ್ಕೊಂಡು ನಮ್ಮನ್ನು ನಂಬಿಸಿ ಯಾವ ರೀತಿ ಮೋಸ ಮಾಡ್ತಾ ಇದ್ದಾನೆ, ನೀವೇ ಕಣ್ಣಾರ ನೋಡಿದ್ರೆ. ನಾನು ಅವತ್ತು ಎಂಗೇಜ್ಮೆಂಟಿಗೆ ಬಂದಾಗೆ ಅವತ್ತೇ ನೋಡಿದರೆ ಇದೇನು ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ, ಆ ಪ್ರಾಬ್ಲಮ್ ಬರಬಾರ್ದಂತಾನೆ ಇಲ್ಲಿ ಜಯದೇವ್ ಅವರು ನನ್ನನ್ನು ಅವತ್ತು ಫೋನ್ ಮೇಲೆ ಫೋನ್ ಮಾಡಿ ಕರೆಸ್ಕೊಂಡದ್ದು, ನನಗೆ ಈಗ ಎಲ್ಲ ಗೊತ್ತಾಗ್ತಾ ಇದೆ ಅಂತ ಹೇಳಿ ಪಾರ್ಥ ಅವರು ಹೇಳ್ತಾರೆ. ಆಗ ಗೌತಮ್ ಅವರು, ಈ ಜಯದೇವ್ ನಮಗೆ ಯಾಕೆ ಈ
ರೀತಿ ಮಾಡ್ತಾ ಇದ್ದಾನೆ, ಯಾಕೆ ಇಷ್ಟು ತೊಂದರೆ ಕೊಡ್ತಾ ಇದ್ದಾನೆ, ಅವನಿಗೆ ಇನ್ನು ಏನು ಬೇಕಾಗಿದೆ, ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಪಾರ್ಥ ಅವರು ಕೂಡ ಬಿಗ್ ಬ್ರೋ ಅವನಿಗೆ ಮನುಷ್ಯತ್ವನೇ ಇಲ್ಲ, ಅವನು ಮೃಗ, ಅವನು ಕಾಡಿನಲ್ಲಿ ಇರೋ ಬಿಟ್ಟು ಇಲ್ಲಿ ಬಂದು ನಮ್ಮೆಲ್ಲರ ಪ್ರಾಣ ಹಿಂಡ್ತಾ ಇದ್ದಾನೆ ಅಂತ ಇಲ್ಲಿ ಪಾರ್ಥ ಅವರು ಕೇಳ್ತಾರೆ. ಆಗ ಅದೇ ಸಮಯಕ್ಕೆ ಸುನಿಲ್ ಅವರು ಬರ್ತಾ ಇರ್ತಾರೆ. ಆಗ ಬನ್ನಿ ಬ್ರೋ ಅವನನ್ನ ಮಾತಾಡ್ಸೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಗೌತಮ್ ಮತ್ತೆ ಪಾರ್ಥ ಅವರು ಸುನಿಲ್ ಮುಂದೆ ನಿಂತ್ಕೊಳ್ತಾರೆ. ಆಗ ಸುನಿಲ್ ಅವರಿಗೆ ತುಂಬಾನೇ ಶಾಕ್ ಆಗುತ್ತೆ. ಆಗ ಸುನಿಲ್ ಅವರು ಕೂಡ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ, ಇವರು ನಾನು ಬಾಸ್ ಜೊತೆ ಮಾತಾಡೋದನ್ನು ಎಲ್ಲಾದರೂ ನೋಡಿಬಿಟ್ರೆ ಇವರಿಗೆ ಸತ್ಯ ಎಲ್ಲ ತಿಳಿತಾ, ಅಯ್ಯೋ ನನ್ನನ್ನು ಇವರು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಓಡೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಗೌತಮ್ ಅವರು ಸುನಿಲ್ ನಿಂತ್ಕೋ ಅಂತ ಹೇಳಿ ಹೇಳ್ತಾರೆ. ಆಗ ಸರ್ ಅಂತ ಹೇಳಿ ಅಲ್ಲೇ ನಿಂತ್ಕೊಳ್ತಾರೆ. ನೀನು ಮೋಸ ಮಾಡೋ ವ್ಯಕ್ತಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಯಾವ ರೀತಿಯಾಗಿ ನಮ್ಮನ್ನು ನಂಬಿಸ್ಬಿಟ್ಟೆ ಅಲ್ಲ, ನಮ್ಮೆಲ್ಲರನ್ನ ನೀನು ನಂಬಿಸಿ ಒಳ್ಳೆ ಹುಡುಗಂತರ ಯಾವ ರೀತಿ ಆಕ್ಟ್ ಮಾಡಿದೆ ಅಲ್ಲ, ತುಂಬಾ ಸಂತೋಷ ಆಯಿತು ನಿನ್ನನ್ನು ಈ ರೀತಿಯಾಗಿ ನಮ್ಮ ಬೆನ್ನಿಂದೆ ಚೂರಿ ಆಗ್ತಿರೋದನ್ನು ನೋಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನಿಲ್ ಅವರು ಸರ್ ನಾನು ಇದನ್ನು ಮಾಡಬೇಕಂತ ನನಗೆ ಇರಲಿಲ್ಲ, ಹಾಗೆ ನೀವು ಅವರ ಬ್ರದರು ಮತ್ತು ಮಲ್ಲಿ ಅವರ ಹೆಂಡತಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸರ್, ಆದರೆ ಈ ಜಯದೇವ್ ಅವರು ನೀನು ಇದು ಮಾಡಲಿಲ್ಲ ಅಂದರೆ ನಾನು ನಿನಗೆ ಕೆಲಸ ಕೊಡೋದಿಲ್ಲ, ಕೆಲಸದಿಂದ ಕಿತ್ತಾಕ್ತೇನೆ ಅಂತ ಹೇಳಿದರು, ಆದ್ದರಿಂದ ಎದುರ್ಕೊಂಡು ಇದನ್ನೆಲ್ಲ ಮಾಡಬೇಕಾಯಿತು ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಕೂಡ ಇಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ನಿನಗೆ ನಾಚಿಕೆ ಆಗಲಿಲ್ವಾ, ಭಿಕ್ಷೆ ಬೇಡಿ ಆದರೂ ತಿನ್ನೋದು ಅದು ನಿಯತ್ತಿಂದ ತಿನ್ನೋದಾಗುತ್ತೆ, ಆದರೆ ನೀನು ಆ ಜಯದೇವ್ ಜೊತೆ ಸೇರಿಕೊಂಡು ಪ್ರೀತಿ ಎಂಬ ಮೋಸ ಮಾಡಿ ನಮ್ಮೆಲ್ಲರನ್ನು ಕೂಡ ನೀನು ಈ ರೀತಿಯಾಗಿ ಮೋಸ ಮಾಡದೆ ಅಲ್ಲ, ಹೇಗಾದರೂ ಮನಸ್ಸು ಬಂತು ಅಂತ ಹೇಳಿ ಗೌತಮ್ ಅವರು ಕೂಡ ಇಲ್ಲಿ ಹೇಳ್ತಾರೆ. ಆಗ ಸುನಿಲ್ ಅವರು ಸರ್ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಇಲ್ಲಿ ಹೇಳ್ತಾರೆ. ಆಗ ನಿನ್ನನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸೋದಿಲ್ಲ, ಆ ಮಲ್ಲಿ ತನ್ನ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ಪಟ್ಟು ಈಗ ತುಂಬಾ ಸಂತೋಷದಿಂದ ಸಂಭ್ರಮದಿಂದ ನನ್ನ ಮದುವೆ ಆಗ್ತದೆ ಅಂತ ಹೇಳಿ ಅವಳು ತುಂಬಾ ಖುಷಿಯಲ್ಲಿ ಇದ್ಲು, ಆದರೆ ನೀನು ಅವನ ಜೊತೆ ಸೇರಿ ಈ ರೀತಿ ಮೋಸ ಮಾಡ್ತೀಯ ಅಂತ ನನಗೆ ಆವಾಗಲೇ ಗೊತ್ತಾಗಿದ್ರೆ ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಈ ರೀತಿಯಾಗಿ ಒಪ್ಕೊಳ್ತಾ ಇರಲಿಲ್ಲ, ನಿಮ್ಮನ್ನು ಮದುವೆ ಕೂಡ ಮಾಡಲಿಕ್ಕೆ ನಾನು ಒಪ್ಕೊಳ್ತಾ ಇರಲಿಲ್ಲ, ಅವತ್ತೇ ನಾನು ಏನಾದರೂ ಒಂದು ಗತಿ ಕಾಣಿಸ್ಬಿಡ್ತಿದ್ದೆ, ಆದರೆ ನನಗೆ ಈಗ ಹಸೆಮಣೆಗೆ ಬಂದಾಗ ಈ ವಿಷಯ ಗೊತ್ತಾಗಿದೆ, ಆದರೆ ನಾನು ಇದಕ್ಕೆ ಏನು ಮಾಡಬೇಕೋ ತಕ್ಕ ಪರಿಹಾರವನ್ನು ನಾನು ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಆ ಮಲ್ಲಿ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ ಗೌತಮ್ ಅವರು ಹೇಳ್ತಾರೆ. ಆಗ ಪಾರ್ಥ ಅವರು ಅಣ್ಣ ಇವನನ್ನ ಏನು ನೋಡ್ತಾ ಇದ್ಯಾ, ಇವನನ್ನ ಈಗಲೇ ಮನೆಯವರ ಮುಂದೆ ಎಲ್ಲರ ಹತ್ರ ಹೇಳಿ ಇವನನ್ನ ಆದಷ್ಟು ಬೇಗ ಜೈಲಿಗೆ ಕಳಿಸಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ ಹೇಳ್ತಾರೆ, ಸರ್ ನನ್ನನ್ನು ಆ ರೀತಿಯಾಗಿ ಜೈಲಿಗೆ ಕಳಿಸ್ಬೇಡಿ ಸರ್, ನೀವೇನು ಹೇಳ್ತೀರೋ ನಾನು ಅದನ್ನೇ ಮಾಡ್ತೇನೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಗೌತಮ್ ಅವರು ಪ್ಲ್ಯಾನ್ ಮಾಡಿ ನೀನು ನಾವು ಹೇಳ್ದಾಗೆ ಕೇಳ್ತೀಯ ಅಂದರೆ ನಾವು ಇಲ್ಲೇ ಇಡಿಸ್ಕೊಳ್ತೇವೆ, ಮತ್ತು ಆ ಜಯದೇವ್ಗೆ ತಕ್ಕ ಪಾಠವನ್ನು ನಾವು ಕಲಿಸ್ಬೇಕು, ನೀನು ಈಗ ಹಸೆಮಣೆ ಮೇಲೆ ಕುತ್ಕೊಂಡು ಮಲ್ಲಿಗೆ ತಾಳಿ ಕಟ್ಟಬೇಕು, ಯಾವುದೇ ವಿಚಾರನೂ ಕೂಡ ಮನೆಯವರಿಗೆ ಹೇಳೋ ಹಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಸುನಿಲ್ ಅವರು ಕೂಡ ಒಪ್ಕೊಳ್ತಾರೆ. ಹಾಗೆ ಸುನಿಲ್ ಮತ್ತು ಮಲ್ಲಿ ಮದುವೆನೂ ಕೂಡ ಆಗಿ ಹೋಗುತ್ತೆ. ಮತ್ತು ಭೂಮಿಕಾ ಅವರು ಕೂಡ ತನ್ನ ಫೋನನ್ನು ಚೆಕ್ ಮಾಡಿದಾಗ ಲಕ್ಷ್ಮೀಕಾಂತ್ ಅವರ ಫೋನು ಕೂಡ ಬಂದಿರುತ್ತೆ. ಯಾಕೆ ಫೋನ್ ಮಾಡಿರ್ಬೋದು ಅಂಕಲ್ ಅಂತ ಹೇಳಿ ಅವರು ನೋಡ್ತಾರೆ. ಆನಂದ್ ಮತ್ತು ಎಲ್ಲರ ಫೋನನ್ನು ಚೆಕ್ ಮಾಡಿದಾಗ ಲಕ್ಷ್ಮೀಕಾಂತ್ ಅವರ ಫೋನು ಬಂದಿರೋದನ್ನು ಎಲ್ಲರೂ ನೋಡಿ ಏನೋ ಡೌಟು ಬರುತ್ತೆ. ಆಗ ಇಲ್ಲಿ ಏನಾದರೂ ತೊಂದರೆ ಆಗಿರ್ಬೋದಾ ಅಂತ ಹೇಳಿ ಆನಂದ್ ಅವರು ಈ ಕಡೆ ಚಿಂತೆ ಮಾಡ್ತಾ ಇರ್ತಾರೆ. ಆಗ ಈ ಕಡೆ ಲಕ್ಷ್ಮೀಕಾಂತನ್ನು ಹೇಗಾದರೂ ಮಾಡಿ ಬಿಡಿಸ್ಕೊಂಬರ್ಬೇಕು ಅಂತ ಹೇಳಿ ಈ ಕಡೆ ಗೌತಮ್ ಮತ್ತು ಆನಂದ್ ಪಾರ್ಥ ಅವರು ಕೂಡ ಅವರ ಲೊಕೇಶನನ್ನು ಚೆಕ್ ಮಾಡಿ ಆದಷ್ಟು ಬೇಗ ಈ ಕಡೆ ಹೋಗಿ ಲಕ್ಷ್ಮೀಕಾಂತ್ ಅವನ್ನ ಬಿಡಿಸ್ಕೊಂಬರ್ಬೇಕು ಅಂತ ಹೇಳಿ ಅವರು ಹೋಗಿ ಆ ರೌಡಿಗಳ ಜೊತೆ ಹೊಡೆದಾಡಿ ಲಕ್ಷ್ಮೀಕಾಂತ್ ಅವರನ್ನು ಬಿಡಿಸ್ಕೊಂಡು ಬರ್ತಾರೆ. ಆಗ ಲಕ್ಷ್ಮೀಕಾಂತ್ ಅವರು ಕೂಡ ಮಲ್ಲಿ ಮದುವೆಯನ್ನು ತಪ್ಪಿಸಿದ್ರ ಅಂತ ಇಲ್ಲಿ ಹೇಳ್ತಾರೆ. ಆಗ ಇಲ್ಲ ಮಲ್ಲಿ ಮದುವೆ ಆಯಿತು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಮಲ್ಲಿ ಮದುವೆಗೆ ಕಳಿಸಿರೋ ಆ ಗಂಡು ಅವನು ಜಯದೇವ್ ಕಡೆಯವನು ಅಂತ ಇಲ್ಲಿ ಹೇಳ್ತಾರೆ. ಮುಂದೆ ಏನಾದರೂ ತೊಂದರೆ ಆಗ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಹಾಗೇನೂ ಆಗೋದಿಲ್ಲ, ನಮಗೆ ಎಲ್ಲ ಗೊತ್ತಾಗಿದೆ, ನೀವು ಹುಷಾರಾಗಿದ್ದೀರಲ್ಲ ಅಂಕಲ್. ಹೌದು ನಾನು ಹುಷಾರಾಗಿದ್ದೇನೆ, ನಾನು ಮೊದಲು ಮಲ್ಲಿನ ನೋಡಬೇಕು ಅಂತ ಹೇಳಿ ಅಲ್ಲಿಂದ ಓಡೋಡಿ ಬರ್ತಾರೆ. ಹಾಗೆ ಗೌತಮ್ ಅವರು ಕೂಡ ಮಲ್ಲಿಯ ಜೀವನವನ್ನು ಉಳಿಸ್ತಾರೆ ಮತ್ತು ಲಕ್ಷ್ಮೀಕಾಂತ್ ಅವರನ್ನು ಕೂಡ ಇಲ್ಲಿ ಕಾಪಾಡ್ತಾರೆ. ಜಯದೇವ್ ಅವರಿಗೆ ಕೂಡ ತಕ್ಕ ಪಾಠ ಕಲಿಸ್ಲಿಕ್ಕೆ ಇಲ್ಲಿ ಗೌತಮ್ ಅವರು ಮುಂದಾಗ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.